ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಅನ್ನೋದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಎಲೆ ಒಬ್ಬ ಬಡವನಿಗೂ ದೇಶದ ಪ್ರಧಾನಿಗೂ ಇರುವುದು ಒಂದೇ ಒಂದು ವೋಟಿನ ಪವರ್. ಆ ಒಂದು ವೋಟನ್ನ ರಕ್ಷಿಸಲು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಲು ನಮ್ಮಲ್ಲಿ ಕೇಂದ್ರ ಚುನಾವಣಾ ಆಯೋಗ ಎನ್ನುವಂತಹ ಒಂದು ಭಾರಿ ದೊಡ್ಡ ಸ್ವಾತಂತ್ರ್ಯ ಸಂಸ್ಥೆ ಇದೆ. ಆದ್ರೆ ಇದೇ ಚುನಾವಣಾ ಆಯೋಗದ ಕಣ್ಣಿಗೆ ಮಣ್ಣೆರಚಿ ಪ್ರಜಾಪ್ರಭುತ್ವದ ಕುತ್ತಿಗೆಯನ್ನೇ ಹಿಸುಕುವಂತಹ, ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಹೈಜಾಕ್ ಮಾಡುವಂತಹ ಒಂದು ಭೀಕರ ಷಡ್ಯಂತ್ರ ಪಶ್ಚಿಮ ಬಂಗಾಳದಲ್ಲಿ ನಡೆದು ಹೋಗಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಬಂಗಾಳದ ಸೌತ್ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಏಪ್ರಿಲ್ 29ರಂದು ನಡೆದಂತಹ ಆ ಭೀಕರ ಚುನಾವಣಾ ಅಕ್ರಮವನ್ನ ನೋಡಿ ಖುದ್ದು ಕೇಂದ್ರ ಚುನಾವಣಾ ಆಯೋಗವೇ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕೇವಲ ಒಂದೆರಡು ಬೂತ್ಗಳಲ್ಲಿ ಅಲ್ಲ, ಇಡೀ ಫಾಲ್ಟಾ ಕ್ಷೇತ್ರದ ಬರೋಬ್ಬರಿ 285 ಪೋಲಿಂಗ್ ಬೂತ್ಗಳಲ್ಲಿ ಇವಿಎಂ ಗಳನ್ನ ಟ್ಯಾಂಪರ್ ಮಾಡಲಾಗಿದೆ. ಮಹಿಳಾ ವೋಟರ್ಗಳಿಗೆ ರಕ್ತ ಹರಿಸ್ತೀವಿ, ಮನೆಗೆ ಬೆಂಕಿ ಹಿಡ್ತೀವಿ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕಲಾಗಿದೆ. ಇದನ್ನೆಲ್ಲ ನೋಡಿ ರೊಚ್ಚಿಗೆದ್ದಂತಹ ಚುನಾವಣಾ ಆಯೋಗ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಅಪರೂಪ ಎನ್ನಬಹುದಾದಂತಹ ಒಂದು ಐತಿಹಾಸಿಕ ಮತ್ತು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಫಾಲ್ಟಾ ಕ್ಷೇತ್ರದಲ್ಲಿ ನಡೆದಂತಹ ಇಡೀ ಚುನಾವಣೆಯನ್ನೇ ರದ್ದು ಮಾಡಿರುವಂತಹ ಇಸಿಐ ಮುಂಬರುವ ಮೇ 21ರಂದು ಮತ್ತೆ ಹೊಸದಾಗಿ ರೀಪೋಲಿಂಗ್ ಮಾಡುವಂತೆ ಸಿಡಿಲಬ್ಬರದ ಆದೇಶವನ್ನು ಹೊರಡಿಸಿದೆ. ಅಷ್ಟಕ್ಕೂ ಆ ಫಾಲ್ಟಾ ಕ್ಷೇತ್ರದಲ್ಲಿ ಏಪ್ರಿಲ್ 29ರಂದು ನಡೆದಂತಹ ಕರಾಳ ಷಡ್ಯಂತ್ರ ಎಂಥದ್ದು. ವೋಟ್ ಹಾಕುವ ಇವಿಎಂ ಮಿಷಿನ್ಗೆ ಟಿಎಂಸಿ ಗುಂಡಗಳು ಬ್ಲಾಕ್ ಟೇಪ್ ಅನ್ನ ಅಂಟಿಸಿ ಅತ್ತರ ಹಾಕಿ ವೋಟರ್ ಗಳನ್ನ ಕಂಟ್ರೋಲ್ ಮಾಡಿದ ಆ ಡೈಮಂಡ್ ಹಾರ್ಬರ್ ಮಾಡೆಲ್ ಆದ್ರೂ ಎಂಥದ್ದು. ಪೊಲೀಸ್ ಅಧಿಕಾರಿಯ ಮುಂದೆ ನಾನು ಪುಷ್ಪಾಂತ ದರ್ಪ ತೋರಿದಂತಹ ಟಿಎಂಸಿ ಅಭ್ಯರ್ಥಿಗೆ ಈಗ ಆಗಿರುವ ಭಾರಿ ಮುಖಭಂಗ ಎಂಥದ್ದು. ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದ ಈ ರೋಚಕ ರಾಜಕೀಯ ಹೈಡ್ರಾಮಾ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿದ ಚುನಾವಣಾ ಆಯೋಗದ ಮಾಸ್ಟರ್ ಸ್ಟ್ರೋಕ್ ನ ಪ್ರತಿಯೊಂದು ಗುಟ್ಟನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಉರುಳಿ ಅಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಇಡೀ ವಿವಾದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪಶ್ಚಿಮ ಬಂಗಾಳದ ಆ ಫಾಲ್ಟಾ ಕ್ಷೇತ್ರದ ಹಿನ್ನೆಲೆಯನ್ನ ಮೊದಲು ತಿಳ್ಕೊಳ್ಬೇಕಾಗತ್ತೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರ ಬರುವುದು ದಕ್ಷಿಣದ 24 ಪರಗಣ ಜಿಲ್ಲೆಯಲ್ಲಿ. ಇದು ಟಿಎಂಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಅತಿ ಪ್ರಭಾವಿ ಡೈಮಂಡ್ ಹರ್ಬನ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಜಾಗ. ಇಲ್ಲಿ ನಡೆಯುವುದು ಪ್ರಜಾಪ್ರಭುತ್ವವಲ್ಲ, ಕೇವಲ ಟಿಎಂಸಿ ಗುಂಡಗಳ ದರ್ಬಾರು. ಇಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರ ಅತಿ ಆಪ್ತ ಬಂಟ ಜಹಂಗೀರ್ ಖಾನ್ ಎನ್ನುವಾತ ಟಿಎಂಸಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಆತನ ಎದುರು ಬಿಜೆಪಿ ಪ್ರಬಲ ಅಭ್ಯರ್ಥಿ ಇದ್ರು ಕೂಡ ಹೇಗಾದ್ರೂ ಸರಿ, ಎಂತಹ ಅಕ್ರಮವಾದ್ರೂ ಮಾಡಿದ್ರು ಸರಿ, ಫಾಲ್ಟಾ ಕ್ಷೇತ್ರದಲ್ಲಿ ಜಹಂಗೀರ್ ಖಾನ್ ಅನ್ನ ಗೆಲ್ಲಿಸಲೇಬೇಕು ಅಂತ ಟಿಎಂಸಿ ನಾಯಕರು ಕಂಕಣ ಕಟ್ಟಿ ನಿಂತಿದ್ರು. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಇವರು ಹೇಳುವಂತೆ ಬಂಗಾಳದಲ್ಲಿ ವಿರೋಧ ಪಕ್ಷದ ಏಜೆಂಟ್ ಗಳನ್ನ ಬೂತ್ ಒಳಗೆ ಬಿಡದೆ ಜನರನ್ನ ಹೆದರಿಸಿ ಓಟ್ ಹಾಕಿಸುವಂತಹ ಒಂದು ಭೀಕರ ಟ್ರೆಂಡ್ ಇದೆ. ಅದರ ಹೆಸರೇ ಡೈಮಂಡ್ ಹರ್ಬನ್ ಮಾಡೆಲ್ ಅಂತ. ಏಪ್ರಿಲ್ 29ರಂದು ಫಾಲ್ಟಾದಲ್ಲಿ ಎರಡನೇ ಹಂತದ ವೋಟಿಂಗ್ ಶುರುವಾದಾಗ ಇಡೀ ಪ್ರಜಾಪ್ರಭುತ್ವವೇ ತಲೆ ತಗ್ಗಿಸುವಂತಹ ಘಟನೆಗಳು ಒಂದರ ಹಿಂದೊಂದರಂತೆ ನಡೆಯಲು ಶುರುವಾಯಿತು. ಸ್ನೇಹಿತರೆ, ಫಾಲ್ಟಾದಲ್ಲಿ ಟಿಎಂಸಿ ಗೂಂಡಾಗಳು ಮಾಡಿದ ಆ ಇವಿಎಂ ಹ್ಯಾಕಿಂಗ್ ತಂತ್ರದ ಬಗ್ಗೆ ಕೇಳಿದ್ರೆ ನೀವು ಅಕ್ಷರಶಃ ದಂಗಾಗಿ ಹೋಗ್ತೀರಾ. ಬೆಳಗ್ಗೆ 7 ಗಂಟೆಗೆ ವೋಟಿಂಗ್ ಶುರುವಾಯಿತು. ಮುಗ್ಧ ಮತದಾರರು ಲೈನ್ ನಲ್ಲಿ ನಿಂತು ವೋಟ್ ಮಾಡಲು ಹೋಗ್ತಾರೆ. ಇವಿಎಂ ಮಿಷಿನ್ ಮೇಲೆ ಎಲ್ಲಾ ಪಕ್ಷದ ಚಿಹ್ನೆಗಳು ಇರುತ್ತವೆ. ಆದ್ರೆ ಫಾಲ್ಟಾದ ಬರೋಬ್ಬರಿ 60ಕ್ಕೂ ಹೆಚ್ಚು ಬೂತ್ ಗಳಲ್ಲಿ ಬಿಜೆಪಿಯ ಕಮಲದ ಚಿಹ್ನೆಯ ಮೇಲೆಯೇ ಕಪ್ಪು ಬಣ್ಣದ ದಪ್ಪನೆಯ ಅಂಟಿನ ಟೇಪ್ ಅನ್ನ ಹಚ್ಚಲಾಗಿತ್ತು. ಇದರ ಅರ್ಥ ಏನ್ ಗೊತ್ತಾ? ವೋಟರ್ ಒಳಗೆ ಹೋದ್ರೆ ಆತನಿಗೆ ಕಮಲದ ಚಿಹ್ನೆಯೇ ಕಾಣೋದಿಲ್ಲ ಹಾಗೂ ಆ ಬಟನ್ ಪ್ರೆಸ್ ಮಾಡಲು ಸಾಧ್ಯವೇ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಇಷ್ಟವಿದ್ರು ಕೂಡ ಬಿಜೆಪಿಗೆ ವೋಟ್ ಹಾಕೋದಕ್ಕಾಗೋದಿಲ್ಲ. ಇದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಚಿತ್ರ ಮತ್ತು ಡೇಂಜರಸ್ ತಂತ್ರವನ್ನ ಅಲ್ಲಿ ಮಾಡಲಾಗಿತ್ತು. ಇವಿಎಂ ಬಟನ್ ಗಳ ಮೇಲೆ ವಿಶಿಷ್ಟವಾದಂತಹ ವಾಸನೆ ಬರುವಂತಹ ಅತ್ತಾರ್ ಅಥವಾ ಪರ್ಫ್ಯೂಮ್ ಅನ್ನು ಸವರಿಸಲಾಗಿತ್ತು. ವೋಟ್ ಹಾಕಿ ಹೊರಬಂದ ಮತದಾರರ ಕೈ ಬೆರಳನ್ನ ಟಿಎಂಸಿ ಏಜೆಂಟ್ ಗಳು ಮೂಸಿ ನೋಡ್ತಾ ಇದ್ರು. ಯಾವ ಬಟನ್ ನ ವಾಸನೆ ಬರ್ತಾ ಇದೆಯೋ ಅದರ ಆಧಾರದ ಮೇಲೆ ನೀನು ಬಿಜೆಪಿಗೆ ವೋಟ್ ಹಾಕಿದ್ದೀಯಾ ತಾನೇ, ನಿನ್ನ ಕಥೆ ಮುಗಿಸ್ತೀವಿ ಅಂತ ಅಲ್ಲೇ ಬೂತ್ ಮುಂದೆಯೇ ಬೆದರಿಕೆ ಹಾಕುವ ಕರಾಳ ಷಡ್ಯಂತ್ರ ಅಲ್ಲಿ ನಡೀತಾ ಇತ್ತು ಅಂತ ಆರೋಪಿಸಲಾಗಿದೆ. ಇನ್ನು ಕೆಲವು ಬೂತ್ ಗಳಲ್ಲಿ ವೋಟರ್ ಒಳಗೆ ಹೋಗುವ ಮೊದಲೇ ಆತನ ಜೊತೆ ಟಿಎಂಸಿಯ ಗುಂಡ ಒಬ್ಬ ಕಂಪ್ಯಾನಿಯನ್ ಎನ್ನುವಂತಹ ನೆಪದಲ್ಲಿ ಒಳಗೆ ಹೋಗಿ ತಾನೇ ಸ್ವತಃ ಟಿಎಂಸಿಗೆ ವೋಟ್ ಗುಂಡಿಯನ್ನು ಹೊತ್ತಿ ಬರ್ತಾ ಇದ್ದ. ಬೂತ್ ಕ್ಯಾಪ್ಚರಿಂಗ್ ಎನ್ನುವುದು ಫಾಲ್ಟಾದಲ್ಲಿ ಎಷ್ಟು ಓಪನ್ ಆಗಿ ನಡೀತಾ ಇತ್ತು ಅಂತಂದ್ರೆ ಎಷ್ಟೋ ಬೂತ್ ಗಳಲ್ಲಿ ವಿಡಿಯೋಗ್ರಾಫರ್ ಗಳನ್ನ ಓಡಿಸಿ ಸಿಸಿ ಕ್ಯಾಮೆರಾವನ್ನೇ ಮುಚ್ಚಿ ಹಾಕಲಾಗಿತ್ತು. ಈ ಅಕ್ರಮಗಳೆಲ್ಲವೂ ಕೂಡ ಮಿತಿ ಮೀರಿದಾಗ ಅಲ್ಲಿನ ಚುನಾವಣಾ ಪೊಲೀಸ್ ವೀಕ್ಷಕರಾಗಿದ್ದಂತಹ ಐಪಿಎಸ್ ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಅವರು ಫೀಲ್ಡ್ ಗೆ ಎಂಟ್ರಿ ಕೊಡ್ತಾರೆ. ಅವರು ನೇರವಾಗಿ ಬಂದು ಟಿಎಂಸಿ ಅಭ್ಯರ್ಥಿ ಜಹಂಗೀರ್ ಖಾನ್ ನ ಬೆಂಬಲಿಗರಿಗೆ ಮತ್ತು ಕುಟುಂಬಸ್ಥರಿಗೆ ಒಂದು ಖಡಕ್ ಆದ ವಾರ್ನಿಂಗ್ ಅನ್ನು ಕೊಡ್ತಾರೆ. ನೀವೇನಾದ್ರೂ ವೋಟರ್ ಗಳಿಗೆ ಬೆದರಿಕೆ ಹಾಕಿದ್ರೆ
ಹೋದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಕಠಿಣ ಕ್ರಮವನ್ನ ಕೈಗೊಳ್ತೀನಿ ಅಂತ ಗುಡುಗಿದ್ರು. ಆದ್ರೆ ಟಿಎಂಸಿ ಅಭ್ಯರ್ಥಿ ಜಹಂಗೀರ್ ಖಾನ್ಗೆ ತಾನು ಅಭಿಷೇಕ್ ಬ್ಯಾನರ್ಜಿ ಅವರ ಆಪ್ತ ಎನ್ನುವಷ್ಟು ಅಹಂಕಾರ ಇತ್ತು ಅಂದ್ರೆ ಆತ ಕ್ಯಾಮೆರಾಗಳ ಮುಂದೆಯೇ ಐಪಿಎಸ್ ಅಧಿಕಾರಿಗೆ ಎದುರುತ್ತರವನ್ನ ಕೊಡ್ತಾರೆ. ಆ ಪೊಲೀಸ್ ಆಫೀಸರ್ ತನ್ನನ್ನ ತಾನು ಸಿಂಗಂ ಅಂತ ಅನ್ಕೊಂಡಿದ್ದಾರೆ. ನಾನು ಪುಷ್ಪ, ನನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ, ನಾನೇನು ತಲೆ ಬಾಗೋದಿಲ್ಲ ಅಂತ ಸಿನಿಮಾ ಡೈಲಾಗ್ ಅನ್ನ ಹೊಡೆದು ದರ್ಪವನ್ನ ಮೆರೆದಿದ್ದ. ಈ ವಿಡಿಯೋ ಇಡೀ ದೇಶಾದ್ಯಂತ ವೈರಲ್ ಆಗಿತ್ತು. ಆದ್ರೆ ಜಹಂಗೀರ್ ಖಾನ್ ಆ ದರ್ಪ ಬಹಳ ದಿನ ಉಳಿಯಲಿಲ್ಲ. ಆತನಿಗೆ ಆಯೋಗ ಕೊಟ್ಟಿರುವ ತಿರುಗೇಟು ಎಂಥದ್ದು ಎನ್ನುವುದನ್ನ ಮುಂದೆ ವಿವರಿಸ್ತೀನಿ ನೋಡಿ. ಸ್ನೇಹಿತರೆ, ಟಿಎಂಸಿ ಗೂಂಡಾಗಳ ಬೆದರಿಕೆಗೆ ಪಾಲ್ಟಾ ಕ್ಷೇತ್ರದ ಸಾಮಾನ್ಯ ಜನರ, ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ಸುಮ್ಮನೆ ಕೂರುವುದಿಲ್ಲ. ಹಸೀಂ ನಗರ ಎನ್ನುವ ಗ್ರಾಮದಲ್ಲಿ ನೂರಾರು ಮಹಿಳೆಯರು ಬಿಜೆಪಿ ಬಾವುಟವನ್ನು ಹಿಡಿದುಕೊಂಡು ರಸ್ತೆ ಮಧ್ಯೆ ಕುಳಿತು ಸತತವಾಗಿ 7 ಗಂಟೆಗಳ ಕಾಲ ಭಾರಿ ಪ್ರತಿಭಟನೆ ನಡೆಸುತ್ತಾರೆ. ಆ ಮಹಿಳೆಯರು ಕ್ಯಾಮೆರಾ ಮುಂದೆ ಬಂದು ಕಣ್ಣೀರು ಹಾಕುತ್ತಾ ಹೇಳಿದ ಮಾತುಗಳು ಇಡೀ ದೇಶದ ಕರುಳು ಹಿಂಡುವಂತಿತ್ತು. ಟಿಎಂಸಿಯ ಪಂಚಾಯತ್ ಪ್ರಧಾನ್ ಆಗಿರುವಂತಹ ಇಸ್ರಾಫಿಲ್ ಚೌಕಿದಾರ್ ಮತ್ತು ಆತನ ಗ್ಯಾಂಗ್ ನಮ್ಮ ಮನೆಯ ಬಳಿ ಬಂದು ಬೆದರಿಕೆ ಹಾಕಿದ್ದಾರೆ. ಒಂದ್ ವೇಳೆ ನೀವು ನಮಗೆ ವೋಟ್ ಹಾಕದಿದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ನಿಮ್ಮ ಮನೆಗಳಿಗೆ ಬೆಂಕಿ ಹಿಡುತ್ತೀವಿ, ಈ ಊರಿನಲ್ಲಿ ಭಾರಿ ರಕ್ತಪಾತ ಮಾಡ್ತೀವಿ, ಹೀಗಂತ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ನಮ್ಮನ್ನ ನಮ್ಮ ಹಕ್ಕಿನಿಂದ ವಂಚಿಸಿದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಆ ಮಹಿಳೆಯರು ಚುನಾವಣಾ ಆಯೋಗಕ್ಕೆ ಮೊರೆ ಹೋಗಿದ್ದಾರೆ. ಬಂಗಾಳದ ಮಹಿಳೆಯರೇ ಆಕ್ರೋಶ. ಈ ರಣಚಂಡಿ ಅವತಾರ ದೆಹಲಿಯಲ್ಲಿರುವಂತಹ ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯನ್ನ ಅಕ್ಷರಶಃ ನಡುಗಿಸ್ಬಿಟ್ಟಿತ್ತು. ಯಾವಾಗ ಈ ಎಲ್ಲಾ ಕರಾಳ ವರದಿಗಳು, ಇವಿಎಂ ಮೇಲಿನ ಬ್ಲಾಕ್ ಟೇಪ್, ಇದರ ವಿಡಿಯೋಗಳು ಜೊತೆಗೆ ಮಹಿಳೆಯರ ಆಕ್ರೋಶದ ರಿಪೋರ್ಟ್ ದೆಹಲಿಗೆ ತಲುಪಿತು, ಆಗ ಕೇಂದ್ರ ಚುನಾವಣಾ ಆಯೋಗ ತನ್ನ ನಿಜವಾದ ಪವರ್ ಏನು ಅನ್ನೋದನ್ನ ತೋರಿಸಿತು. ಚುನಾವಣಾ ಆಯೋಗದ ಕಾರ್ಯದರ್ಶಿ ಸುಜಿತ್ ಮಿಶ್ರಾ ಅವರು ಬಂಗಾಳದ ಇಸಿಒಗೆ ಒಂದು ಖಡಕ್ ಆದ ಲೆಟರ್ ಅನ್ನ ಬರೀತಾರೆ. ಆ ಲೆಟರ್ ನಲ್ಲಿ ಪಾಲ್ಟಾ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನ ಕಗ್ಗೊಲೆ ಮಾಡಲಾಗಿದೆ, ಇವಿಎಂ ಅನ್ನ ಟ್ಯಾಂಪರ್ ಮಾಡಿ ಚುನಾವಣಾ ಪಾವಿತ್ರ್ಯತೆಯನ್ನೇ ಹಾಳು ಮಾಡಲಾಗಿದೆ. ಹೀಗಾಗಿ ಏಪ್ರಿಲ್ 29ರಂದು ಪಾಲ್ಟಾದಲ್ಲಿ ನಡೆದಂತಹ ಇಡೀ ಚುನಾವಣೆಯನ್ನ ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. ಕೇವಲ 10-20 ಬೂತ್ ಗಳಲ್ಲಿ ಅಲ್ಲ, ಪಾಲ್ಟಾ ಕ್ಷೇತ್ರದ ಎಲ್ಲಾ 285 ಪೋಲಿಂಗ್ ಬೂತ್ ಗಳಲ್ಲಿಯೂ ಕೂಡ ಮುಂಬರುವ 21ರಂದು ಅಂದ್ರೆ ಮೇ 21ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕೇಂದ್ರ ಭದ್ರತಾ ಪಡೆಗಳ ಕಂಗಾವಲಿನಲ್ಲಿ ಮತ್ತೆ ರೀಪೋಲಿಂಗ್ ನಡೆಸಬೇಕು ಅಂತ ಐತಿಹಾಸಿಕ ಆದೇಶ ಹೊರಡಿಸಿದ್ರು. ಅಲ್ಲದೆ ಮೇ 24ರಂದು ಇದರ ಕೌಂಟಿಂಗ್ ನಡೆಯುತ್ತೆ ಅಂತ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರಿಗೆ ಬೆದರಿಕೆ ಹಾಕಿದ ಟಿಎಂಸಿ ನಾಯಕರಾದ ಇಸ್ರಾಫಿಲ್ ಚೌಕಿದಾರ್ ಮತ್ತು ಸುಜಾವುದ್ದೀನ್ ಶೇಖ್ ವಿರುದ್ಧ ತಕ್ಷಣವೇ ಎಫ್ಐಆರ್ ದಾಖಲಿಸಿ ಜೈಲಿಗೆ ಅಟ್ಟುವಂತೆ ಖಡಕ್ ಆಗಿರುವಂತಹ ಸೂಚನೆಯನ್ನು ನೀಡಿದ್ದಾರೆ. ಯಾರು ತಾನು ಪುಷ್ಪ ಅಂತ ದರ್ಪದಿಂದ ಮೆರೀತಾ ಇದ್ನೋ ಆ ಜಹಂಗೀರ್ ಖಾನ್ ಈಗ ತನ್ನ ಇಡೀ ಕ್ಷೇತ್ರದಲ್ಲಿ ಮತ್ತೆ ಎಲೆಕ್ಷನ್ ಎದುರಿಸುವಂತಹ ದಯಾನೀಯ ಸ್ಥಿತಿಗೆ ತಲುಪಿದ್ದಾನೆ. ಇದು ಅಕ್ಷರಶಃ ಡೈಮಂಡ್ ಹರ್ಬನ್ ಮಾಡೆಲ್ ನ ಮುಖಕ್ಕೆ ಬಿದ್ದಂತಹ ಅತಿ ದೊಡ್ಡ ಪೆಟ್ಟಾಯಿತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂದ್ರೆ ಅದು ಕೇವಲ ಒಂದು ರಾಜಕೀಯ ಪ್ರಕ್ರಿಯೆಯಾಗಿ ಉಳಿದಿಲ್ಲ, ಅದೊಂದು ರಕ್ತಸಿಕ್ತ ಯುದ್ಧ ಭೂಮಿಯಾಗಿ ಬದಲಾಗಿದೆ. ಇವಿಎಂಗೆ ಬ್ಲಾಕ್ ಟೇಪ್ ಅನ್ನ ಅಂಟಿಸಿ ಪರ್ಫ್ಯೂಮ್ ಅನ್ನ ಹಾಕಿ ವೋಟರ್ ಗಳನ್ನ ಹೆದರಿಸುವ ಮಟ್ಟಕ್ಕೆ ಒಂದು ರಾಜಕೀಯ ಪಕ್ಷ ಇಳಿಯುತ್ತೆ ಅಂತಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಯಾವ ಮಟ್ಟಿಗೆ ಕುಸಿದಿದೆ ಎನ್ನುವುದನ್ನ ನೀವು ಊಹಿಸಬೇಕಾಗತ್ತೆ. ಆದ್ರೆ ಚುನಾವಣಾ ಆಯೋಗ ತೆಗೆದುಕೊಂಡಿರುವ ಈ 285 ಬೂತ್ ಗಳ ರೀಪೋಲಿಂಗ್ ನಿರ್ಧಾರ ಇಡೀ ದೇಶದ ಪ್ರಜಾಪ್ರಭುತ್ವ ಪ್ರೇಮಿಗಳಿಗೆ ಒಂದು ಭಾರಿ ದೊಡ್ಡ ರಿಲೀಫ್ ಕೊಟ್ಟಿದೆ. ಬಂಗಾಳದ ಮಹಿಳೆಯರ ದಿಟ್ಟತನಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಜಯ ಇದಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಬಂಗಾಳದಲ್ಲಿ ಇವಿಎಂ ಬಟನ್ ಮೇಲೆ ಕಪ್ಪು ಟೇಪ್ ಅನ್ನ ಅಂಟಿಸಿ ಪರ್ಫ್ಯೂಮ್ ಅನ್ನ ಹಾಕಿ ಮತದಾರರನ್ನ ಕಂಟ್ರೋಲ್ ಮಾಡಲು ಹೊರಟಂತಹ ಟಿಎಂಸಿಯ ಈ ಡೈಮಂಡ್ ಹರ್ಬರ್ ಮಾಡೆಲ್ ಅಕ್ಷರಶಃ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಿಮ್ಗೆ ಅನ್ಸುತ್ತಾ? ನಾನು ಪುಷ್ಪ, ನಾನು ತಲೆ ಬಾಗೋದಿಲ್ಲ ಅಂತ ದರ್ಪ ಮೆರೆದಂತಹ ಟಿಎಂಸಿ ಅಭ್ಯರ್ಥಿಗೆ ಇಡೀ ಚುನಾವಣೆಯನ್ನೇ ರದ್ದು ಮಾಡಿದ ಆಯೋಗದ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮುಂಬರುವ ಮೇ 21ರಂದು ನಡೆಯುವ ರೀಪೋಲಿಂಗ್ ನಲ್ಲಿ ಬಂಗಾಳದ ಜನತೆ ಗೂಂಡಾಗಿರಿಯ ವಿರುದ್ಧ ಸಿಡಿದಿದ್ದು ಭಯವಿಲ್ಲದೆ ತಮ್ಮ ಹಕ್ಕನ್ನು ಚಲಾಯಿಸಿ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದಲ್ಲಿ ನಡೀತಾ ಇರುವಂತಹ ಈ ಕರಾಳ ಷಡ್ಯಂತ್ರವನ್ನು ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ರಾಜಕಾರಣ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ರೋಮಾಂಚಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ಪ್ರಜಾಪ್ರಭುತ್ವದ ಶಕ್ತಿಯ ಬಗ್ಗೆ ಸದಾ ಹೆಮ್ಮೆ ಪಡ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.